ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಉಡುಪಿಯಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನ ಬಂದು ಶ್ರೀ ಜನಾರ್ದನ ಸ್ವಾಮಿ ಮತ್ತು ಮಹಾಕಾಳಿ ಆ ದೇವಸ್ಥಾನ. ಇದು ಬಂದು ಅಂಬಲ್ಪಾಡಿ ಅಂತ ಊರು. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಈ ಕಡೆ ಎಲ್ಲ ಕಾರ್ ಪಾರ್ಕ್ ಮಾಡ್ಬೋದು ನೀವು ದೇವಸ್ಥಾನದ ಮುಂದೆನೇ. ಇದು ದೇವಸ್ಥಾನಕ್ಕೆ ಹೂವು ನೀವು ತೊಗೊಬೋದು. ಆ್ಯಂಡ್ ಟೂ ವೀಲರ್ಸ್ ಎಲ್ಲ ಇಲ್ಲೇ ಒಳಗೆ ಪಾರ್ಕ್ ಮಾಡ್ತಾರೆ. ದೇವಸ್ಥಾನ ನೋಡ್ಬೋದು. ದೇವಸ್ಥಾನದ ಹೆಸರು ಇಲ್ಲಿ ಸೇವಾ ಕೌಂಟರ್ ಇದೆ. ಇದು ದೇವಸ್ಥಾನದ ಒಳಗಡೆ ಧ್ವಜಸ್ತಂಭ. ಇದು ಬಂದು ಜನಾರ್ದನ ಸ್ವಾಮಿ ದೇವಸ್ಥಾನ ಮೇಯ್ನು. ಇಲ್ಲಿ ಒಬ್ಳು ಭಕ್ತೆ ಬಂದು ನೋಡಿದಾಗ ಬಾಗ್ಲಾಕಿತ್ತಂತೆ ಮಧ್ಯಾಹ್ನದ ಹೊತ್ತು. ಆವಾಗ ದೇವರು ಬಂದು ಬಾಗಿಲು ತೆಗೆದು ದರ್ಶನ ನೀಡಿದ್ರಂತೆ. ಅದು ಒಂದು ಭಗವತಿ ತಾಯಿ ತೋರಿಸಿರೋದು ದೇವಸ್ಥಾನ ಓಪನ್ ಮಾಡಿ. ಹಾಗಾಗಿ ಇಲ್ಲಿ ಕಾಳಿ ತಾಯಿಯ ದೇವಸ್ಥಾನವೂ ಇದೆ. ಇದು ಭಗವತಿ ಮಾತೆ ದೇವಸ್ಥಾನ. ಇದು ಬಂದು ಜನಾರ್ದನ ಸ್ವಾಮಿ ದೇವಸ್ಥಾನ. ಹಾಗಾಗಿ ಇದು ತುಂಬ ಹಳೆಯ ದೇವಸ್ಥಾನ. ಇದು ದೇವಸ್ಥಾನದ ಹೊರಭಾಗ. ಒಳಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲ. ಕಾಳಿ ತಾಯಿಯ ದೇವಸ್ಥಾನ ಎಲ್ಲ ರಿನೋವೇಟ್ ಮಾಡಿದ್ದಾರೆ. ಈ ದೇವಸ್ಥಾನ ಕೂಡ ರಿನೋವೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ಕಾಳಿ ತಾಯಿಯ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ.
ಒಳಗಡೆ ದೇವ್ರು ಈ ಥರ ಇರ್ತಾರೆ, ನೀವು ನೋಡ್ಬೋದು. ಅಂಬಲಪಾಡಿಯ ಶ್ರೀ ಮಹಾಕಾಳಿ ಅಮ್ಮನವರು. ಈ ಕಡೆ ಜನಾರ್ದನ ಸ್ವಾಮಿ ಇದ್ದಾರೆ. ಸೊ ಇದಾಗಿತ್ತು ಅಂಬಲಪಾಡಿ ಶ್ರೀ ಜನಾರ್ದನ ಸ್ವಾಮಿ ಮತ್ತು ಮಹಾಕಾಳಿ ದೇವಿಯ ದೇವಸ್ಥಾನ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.